ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನು ವ್ಲಾಗ್ಸ್. ನಾನಿವತ್ತು ಚಳಿಗಾಲದಲ್ಲಿ ನಮ್ಮ ಕೂದಲನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೂದಲಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಹೆಣ್ಮಕ್ಳಿಗೆ ಲಾಂಗ್ ಹೇರ್ ಇರಬೇಕು, ಸಿಲ್ಕಿ ಹೇರ್ ಇರಬೇಕು, ತುಂಬ ಲಾಂಗ್ ಇರಬೇಕು, ಮತ್ತು ಅದನ್ನು ಫ್ಯಾಷನಾಗಿ ಹೇರ್ ಕಟ್ ಮಾಡಿಸ್ಕೋಬೇಕು, ಮಾಡ್ರನ್ ಆಗಿರಬೇಕು ಅಂತ ಖಂಡಿತ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಸೊ ಇವಾಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಕೆಮಿಕಲ್ ಶಾಂಪೂಯಿಂದ ಮತ್ತು ನಾವು ಏನು ಆಯಿಲ್ ಯೂಸ್ ಮಾಡ್ತೀವಿ, ಈ ಆಯಿಲ್ಗಳಿಂದ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಿಗೇ ಬಿಳಿ ಕೂದಲು ಶುರುವಾಗ್ತಿದೆ. ಸೊ ಇದನ್ನೆಲ್ಲ ನಾವು ಯಾವ ರೀತಿ ಅವಾಯ್ಡ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಬನ್ನಿ, ಕೂದಲನ್ನು ನಾವು ಚಳಿಗಾಲದಲ್ಲಿ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಚಳಿಗಾಲ ಬಂತಂದರೆ ಎಲ್ರಿಗೂ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಚಳಿಗಾಲದಲ್ಲಿ ನಾವು ಕೂದಲು ಮತ್ತು ಚರ್ಮದ ಬಗ್ಗೆ ಅತಿ ಹೆಚ್ಚು ಕಾಳಜಿನ ವಹಿಸಲೇಬೇಕಾಗತ್ತೆ. ಬೇರೆ ಒಂದು ಸೀಸನ್ಗಿಂತ ಈ ಸೀಸನ್ನಲ್ಲಿ ಜಾಸ್ತಿ ಹೇರ್ ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ಚಳಿಗಾಲ ಬಂತಂದರೆ ಡ್ರೈ ಸ್ಕಿನ್, ಒಣ ಚರ್ಮದ ಸಮಸ್ಯೆ ಪ್ರತಿಯೊಬ್ಬರಿಗೂ ಕಾಡುತ್ತೆ. ಸೊ ಅದರಿಂದ ಈ ವೆದರಲ್ಲಿ ನಾವು ಸಾಧ್ಯವಾದಷ್ಟು ನೀರಿನ ಅಂಶ ಇರೋವಂಥ ಆಹಾರನ ಸೇವನೆ ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ ಮತ್ತು ನ್ಯಾಚುರಲಾಗಿ ನಮ್ಮ ಚರ್ಮಕ್ಕೆ ಮತ್ತು ಕೂದಲ ಬೆಳವಣಿಗೆಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಹಾಗೆಯೇ ನಮ್ಮ ಫುಡ್ಡಲ್ಲಿ ಎಣ್ಣೆ ಅಂಶ ಇರೋವಂಥ ಆಹಾರನ ಸೇವಿಸಬೇಕು. ಎಣ್ಣೆ ಅಂಶ ಅಂತಂದರೆ ಆಯಿಲ್ ಫುಡ್ಡಲ್ಲ, ಕಡಲೆಬೀಜ, ಬಾದಾಮಿ, ಕೊಬ್ಬರಿ, ಈ ಥರ ಒಳ್ಳೆ ಕೊಲೆಸ್ಟ್ರಾಲ್ ಇರೋವಂಥ ಫುಡ್ಡನ್ನು ನಾವು ಹೆಚ್ಚಾಗಿ ಸೇವಿಸಬೇಕಾಗತ್ತೆ, ಪ್ರತಿದಿನ ಉಪಯೋಗಿಸ್ಬೇಕಾಗತ್ತೆ. ಬನ್ನಿ, ನಾನಿಲ್ಲಿ ಕೆಲವೊಂದು ಟಿಪ್ಪನ್ನು ಕೊಡ್ತೀನಿ ನಿಮಗೆ. ಹುಳಿ ಮೊಸರಿಗೆ ನಾವು ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ಪೇಸ್ಟನ್ನು ನಾವು ತಲೆಗೆ ಹಚ್ಚಿ 20-30 ನಿಮಿಷಗಳ ಕಾಲ ಬಿಟ್ಟು ನಾವು ಕೂದಲನ್ನು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಬೇಕಾಗತ್ತೆ. ಜೊತೆಗೆ ಕೊನೆಯಲ್ಲಿ ನಾವು ತಣ್ಣೀರಿನಲ್ಲಿ ಕೂದಲನ್ನು ತೊಳಿಬೇಕಾಗತ್ತೆ. ಇದರಿಂದ ಕೂದಲು ತುಂಬ ಶೈನಿ ಆಗುತ್ತೆ, ಸಿಲ್ಕಿ ಆಗುತ್ತೆ ಮತ್ತು ಕೂದಲು ಉದುರೋದು ಕೂಡ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಟಿಪ್ ಏನಂತಂದರೆ, ಪ್ರಕೃತಿದತ್ತವಾಗಿ ನಮಗೆ ಸಿಗುವಂಥ ದಾಸವಾಳದ ಎಲೆ ಮತ್ತು ಹೂವನ್ನು ರುಬ್ಬಿ ತಲೆಗೆ ಹಚ್ಚಿ 30 ನಿಮಿಷಗಳ ಕಾಲ ಬಿಟ್ಟು ತೊಳೆಯೋದ್ರಿಂದ ಕೂದಲಿಗೆ ನ್ಯಾಚುರಲ್ ಕಂಡೀಷನ್ ಆಗಿ ನಮಗೆ ವರ್ಕ್ ಮಾಡುತ್ತೆ. ನಾವು ಎಕ್ಸ್ಟ್ರಾ ಕಂಡೀಷ್ನರ್ನ ಯೂಸ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಇದರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೀವೇನಾದರೂ ಶಾಂಪು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಶಾಂಪು ಹಾಕಿ ಏರನ್ನು ವಾಶ್ ಮಾಡಿ ಬರೀ ದಾಸವಾಳ ಸೊಪ್ಪು ಅಥವಾ ಹೂವನ್ನು ರುಬ್ಬಿ ಕೂದಲಿಗೆ ಹಾಕಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ ನೋಡಿ. ಕಂಡೀಷನ್ನ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಕೂದಲು ತುಂಬ ಶೈನಿ ಆಗುತ್ತೆ ಕೂದಲು, ಮತ್ತು ಕೂದಲು ಉದುರೋಂಥ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಒಂದು ದಿನಕ್ಕೆ ಇದೆಲ್ಲ ಸಾಧ್ಯ ಆಗಲ್ಲ. ನಾವು ವಾರಕ್ಕೊಮ್ಮೆ ಈ ರೀತಿ ಟಿಪ್ಪನ್ನು ಫಾಲೋ ಮಾಡಿದ್ರೆ ಕೂದಲು ಉದುರೋಂಥ ಸಮಸ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನಮಗೆ. ಮೂರನೇ ಟಿಪ್ಪು, ಇಡೀ ರಾತ್ರಿ ನಾವು ಮೆಂತ್ಯವನ್ನು ನೆನೆಸಿ ಬೆಳಗ್ಗೆ ನಾವು 1 ಈರುಳ್ಳಿಯನ್ನು ಸೇರಿಸಿ ರುಬ್ಬಿ ತಲೆಗೆ ಹಚ್ಚಿ 1 ಗಂಟೆ ನಂತರ ತೊಳೆಯೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕೂಡ ನಮಗೆ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಕೂಡ ಹೊಳಪಿನಿಂದ ತುಂಬಿರುತ್ತೆ ಮತ್ತು ನಮ್ಮ ಕೂದಲನ್ನು ಸ್ಟ್ರಾಂಗಾಗಿ ಕೂಡ ಮಾಡುತ್ತೆ ಇದು. ಟಿಪ್ ನಂಬರ್ 4, ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾವು 1 ಬೌಲಷ್ಟು ಹರಳೆಣ್ಣೆ ಮತ್ತು 1 ಬೌಲಷ್ಟು ತೆಂಗಿನ ಎಣ್ಣೆಯನ್ನು ಕುದಿಸ್ಕೋಬೇಕು. ಈ ಕುದೀತಾ ಇರೋ ಎಣ್ಣೆಗೆ ನಾವು ಕಪ್ಪು ಜೀರಿಗೆ, ಬೆಟ್ಟನೆಲ್ಲಿ, ಲೋಳೆ ಸರ, ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಸೊಪ್ಪು ಗರಿ ಆಗೋವರೆಗೂ ನಾವು ಕುದಿಸ್ಕೋಬೇಕು. ಈ ರೀತಿ ಕುದಿಸಿ ಅದು ತಣ್ಣಗಾದ್ಮೇಲೆ ನಾವು ಫಿಲ್ಟರ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಶೇಖರಿಸ್ಕೋಬೇಕು. ಇದನ್ನು ವಾರಕ್ಕೊಮ್ಮೆ ನಾವು ಕೂದಲ ಬುಡಕ್ಕೆ ಹಚ್ಚಿ ಮಸಾಜನ್ನು ಮಾಡ್ಕೋಬೇಕು. ಈ ರೀತಿ ನಾವು
ವಾರಕ್ಕೊಮ್ಮೆ ಯೂಸ್ ಮಾಡೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳಲ್ಲೇ ಬಿಳಿ ಕೂದಲು ಬರೋ ಅಂಥದ್ದು ಏನಿದೆ ಅದನ್ನು ಕೂಡ ನಾವು ತಡೆಗಟ್ಬೋದು. ಮತ್ತು ಕೆಲವರಿಗೆ ಕಪ್ಪು ಕೂದಲಿರಲ್ಲ, ಕೆಂಚಿರುತ್ತೆ ಕೂದಲು, ಆ ಥರದ್ದು ಕೂಡ ಈ ರೀತಿ ಎಣ್ಣೆಯನ್ನು ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಕೂದಲು ಕಪ್ಪಾಗತ್ತೆ. ಇದನ್ನು ಹಚ್ಚಿ ನಾವು ಇವತ್ತು ನೈಟ್ ಅಪ್ಲೈ ಮಾಡಿ ನಾಳೆ ನಾವು ಅಭ್ಯಂಜನ ಸ್ನಾನನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಕೂದಲಿನ ಏನೇ ಸಮಸ್ಯೆ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು 2 ತಿಂಗಳು ಅಥವಾ 3 ತಿಂಗಳು ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ, ಖಂಡಿತ ಕೂದಲು ಉದುರೋದು ನಿಮಗೆ ನಿಂತೋಗುತ್ತೆ. ಟಿಪ್ ನಂಬರ್ 5, ಕೂದಲನ್ನು ನಾವು ಬಿಗಿಯಾಗಿ ಕಟ್ಟಬಾರ್ದು. ಕೆಲವರು ತುಂಬ ಟೈಟಾಗಿ ಕೂದಲನ್ನು ಪೋನಿ ಹಾಕಿ ಕಟ್ತಾರೆ. ಈ ರೀತಿ ಕಟ್ಟಬಾರ್ದು. ಕೂದಲನ್ನು ಲೂಸಾಗಿ ಕಟ್ಕೋಬೇಕು, ಫ್ರೀಯಾಗಿ, ಅಥವಾ ಜಡೆಯನ್ನು ಹಾಕ್ಕೋಬೇಕು. ಈ ರೀತಿ ಬಿಗಿಯಾಗಿ ಕಟ್ಟೋದ್ರಿಂದ ಕೂದಲು ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಕೂದಲು ಡ್ಯಾಮೇಜ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಸೊ ಅದರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ಫ್ರೀಯಾಗಿ ಹೇರ್ಸನ್ನು ಕಟ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡ್ರೆ ಕೂದಲು ಕಟ್ಟಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.